ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಗುರುವಿನ ಬಲ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. ಅದರೊಟ್ಟಿಗೆ ಸ್ವಲ್ಪ ಸಾಲದ ಬಾಧೆಯನ್ನು ಕಮ್ಮಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಸಹ ಇರ್ತದೆ. ಯಾವ ರೀತಿ ನಾವು ಸಾಲದ ಬಾಧೆಯನ್ನು ಕಮ್ಮಿ ಮಾಡ್ಕೋಬೇಕು ಅನ್ನೋ ಯೋಚನೆ ಸಹ ಮಾಡ್ತಾ ಇರ್ತೀರ. ಅದು ಸಹ ಒಂದು ಶುಭಕರವಾದಂತಹ ವಿಚಾರ. ಅದರೊಟ್ಟಿಗೆ ನಿಮಗೆ ಕಾಲಿಗೆ ಸಂಬಂಧಪಟ್ಟಿರುವಂಥ ಸ್ವಲ್ಪ ಮಟ್ಟಿಗೆ ನೋವು ಕಾಣುವಂಥ ಸಾಧ್ಯತೆ. ಏಕೆಂದರೆ ನಾವು ಪಾದೋದಯ ರಾಶಿಯಲ್ಲಿ ರಾಶ್ಯಾಧಿಪತಿಯಾದಂತಹ ಶುಕ್ರ ಸಂಚಾರ ಮಾಡ್ತಾ ಇದ್ದಾರೆ. ಅದು ಉಚ್ಚ ಕ್ಷೇತ್ರವಾದರೂ ಸಹ ಕಾಲಿಗೆ ಸಂಬಂಧಪಟ್ಟ, ಯಾಕಂದರೆ ರಾಹು ಶನಿಯರ ಯುತಿ ಇರೋದ್ರಿಂದ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂಥ ನೋವುಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೂ ಸಹ ಸ್ವಲ್ಪ ಸುಧಾರಣೆಯನ್ನು ಕಾಣ್ಬೋದು. ಸಮಸ್ಯೆ ಇರ್ತದೆ, ಆದರೆ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂಥದ್ದು. ಇನ್ನು ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವನ್ನು ಕಾಣ್ತೀರಾ. ಹಿರಿಯರು ಅಂದರೆ ತಾಯಿ ಅಥವಾ ತಂದೆ ಅಥವಾ ಅಜ್ಜ ಅಜ್ಜಿ ಇಂಥವರಿಂದ ಒಳ್ಳೆಯ ಆಶೀರ್ವಾದವನ್ನು ಪಡೆಯುವಂಥದ್ದು. ಯಾಕೆ ಅಂದರೆ ಸಪ್ತಮ ಸ್ಥಾನದಿಂದ ರವಿಯ ದೃಷ್ಟಿ ಬಿದ್ದಾಗ, ರವಿ ಅಂದರೆ ಹಿರಿಯರನ್ನು ತೋರಿಸ್ತಾನೆ. ಆ ಹಿರಿಯರ ಒಂದು ಒಳ್ಳೆಯ ಆಶೀರ್ವಾದ ನಿಮಗೆ ಸಿಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಎಲ್ಲ ವಿಚಾರದಲ್ಲೂ ಸಾಧಾರಣವಾದಂಥ ಶೋಫಲಗಳನ್ನು ನೀವು ಕಾಣ್ತೀರಾ. ಏನು ಮಾಡಿದ್ರೆ ಒಳ್ಳೆಯದು? ನಾರಸಿಂಹನ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಆ ನಾರಸಿಂಹರು ನಿಮಗೆಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತಾರೆ. ನಿಮಗೆ ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ.